ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ. ಎಲ್ರಿಗೂ ಕೂಡ ಬನ್ನಿ ಸ್ನೇಹಿತರೆ, ಇವತ್ತು ಕೂಡ ಒಂದು ಯೂಸ್ಫುಲ್ ಆಗುವಂಥ ಟಿಪ್ಸ್ ಕೊಡ್ತೀನಿ. ನಿಮ್ಮ ಮನೇಲಿ ಯಾರಿಗಾದರೂ ಕೂಡ ಈ ರೀತಿ ಕಾಲು ಸೀಳುವಂಥ ಸಮಸ್ಯೆ ಇದ್ದರೆ, ಚಳಿಗಾಲದಲ್ಲಿ ತುಂಬಾ ಕಾಲು ಸೀಳ್ತಾ ಇದೆ ಅಂತ ಅಂದ್ಕೊಂಡವರು ಖಂಡಿತವಾಗಿ ಇವತ್ತಿನ ವಿಡಿಯೋ ಸ್ಕಿಪ್ ಮಾಡೋದಕ್ಕೂ ಹೋಗಬೇಡಿ ಸ್ನೇಹಿತರೆ. ಇದನ್ನು ನೀವು ಟ್ರೈ ಮಾಡಿಬಿಟ್ರೆ ಸಾಕು, ನಿಮ್ಮ ಕಾಲು ಎಷ್ಟೇ ಸೀಳಿದ್ರೂ ಕೂಡ ನಿಮ್ಮ ಕಾಲು ಸೀಳುವಂಥದ್ದು ಕೂಡ ತಡೆಗಟ್ಟುತ್ತೆ. ಅದು ಮತ್ತೊಂದು ಸರ್ತಿ ಕೂಡ ನಿಮ್ಮ ಕಾಲು ಸೀಳೋದಿಲ್ಲ. ಹಾಗಿದ್ರೆ ಏನಪ್ಪ ಮಾಡೋದಂತ ತೋರಿಸ್ಕೊಡ್ತೀನಿ, ಬನ್ನಿ ವೀಕ್ಷಕರೇ. ಇವಾಗ ಸ್ನೇಹಿತರೆ, ನಮಗೆ ಕಾಲು ತುಂಬಾ ಸೀಳ್ತಾ ಇದೆ, ನಮ್ಮ ಕಾಲು ಕೆಳಗೆ ಊರಿದ್ರೆ ಸಾಕು ನೋವಾಗ್ತಾ ಇದೆ ಅಂತ ಅಂದ್ಕೊಂಡವರು ಇದನ್ನು ಮನೆ ಮದ್ದು ಥರ ನೀವು ಖಂಡಿತವಾಗಿ ಟ್ರೈ ಮಾಡ್ಬೋದು. ಯಾಕಂದರೆ ಹೊರಗಡೆ ತಂದು ನಾವು ಎಷ್ಟೆಲ್ಲ ಕ್ರೀಮ್ಗಳು ಯೂಸ್ ಮಾಡಿದ್ರೂ ಕೂಡ ನಮ್ಮ ಕಾಲು ಸೀಳೋದು ಕಡಿಮೆನೇ ಆಗ್ತಾಯಿಲ್ಲ ಅಂತ ಅಂದ್ಕೊಳ್ಳೋರು ಇದನ್ನು ಟ್ರೈ ಮಾಡಿ. ಇವಾಗ ಸ್ನೇಹಿತರೆ, ನಾನು ಲವಂಗ ತೊಗೊಂಡಿದ್ದೀನಿ. ಲವಂಗ ಯಾವ ಲವಂಗ ತೊಗೋಬೇಕಂದ್ರೆ ಮೇಲೆ ಫ್ಲವರ್ ಥರ ಇರುತ್ತಲ್ವ, ಅದೇ ಲವಂಗ ತೊಗೊಳ್ಳಿ. ಆ ಲವಂಗ ತೊಗೊಂಡ್ರೆ ನಮಗೆ ರಿಸಲ್ಟ್ ತುಂಬಾ ಒಳ್ಳೆ ರೀತಿಯಾಗಿ ಸಿಗುತ್ತೆ. ಕಾಣಿಸ್ತಾ ಇರ್ಬೋದು ನಾನು ಯಾವ ರೀತಿಯಾಗಿ ಲವಂಗ ತೊಗೊಳ್ತಾ ಇದ್ದೀನಿ. ಮೇಲೆ ಹೂವು ಬಂದಿರಬೇಕು, ಆ ಲವಂಗ ಮಾತ್ರ ನಾನು ತೊಗೊಂಡಿದ್ದೀನಿ ನೋಡಿ. ಇವಾಗ ಈ ಲವಂಗ ತೊಗೊಂಡು ಏನು ಮಾಡಬೇಕಂದ್ರೆ, ನಾನು ಇವಾಗ ಅದೊಂದು ಬೌಲ್ ತೊಗೊಂಡು ಅದರಲ್ಲಿ ಪುಡಿ ಮಾಡ್ತಾಯಿದ್ದೀನಿ. ಗ್ಲಾಸ್ನಲ್ಲಿ ಪೂರ್ತಿಯಾಗಿ ಪೌಡ್ರ್ ಮಾಡ್ಕೊಂಡು ತಗೊಳ್ಳಿ ಸ್ನೇಹಿತರೆ. ನಿಮ್ಮ ಕಾಲು ತುಂಬಾ ಸೀಳ್ತಾ ಇದೆ, ನಿಮ್ಮ ಕಾಲು ತುಂಬಾ ನೋವಾಗ್ತಾಯಿದೆ ಅಂದರೆ ಇದನ್ನು ನೀವು ಒಂದು ಸರ್ತಿ ವಾರದಲ್ಲಿ ಆಗಲಿ ನಿತ್ಯ ಕೂಡ ನೀವು ಇದನ್ನು ಯೂಸ್ ಮಾಡಿದ್ರೂ ಕೂಡ ಕಡಿಮೆನೇ ಸ್ನೇಹಿತರೆ. ಒಂದೇ ವಾರಕ್ಕೆ ನಿಮ್ಮ ಕಾಲು ಸೀಳಿರುವಂಥದ್ದೆಲ್ಲನೂ ಕೂಡ ಕಡಿಮೆ ಆಗುತ್ತೆ. ಹಾಗಾದರೆ ಯಾಕೆ ತಡ ಮಾಡ್ತೀರಾ, ಇದನ್ನು ಟ್ರೈ ಮಾಡ್ಬೋದು ನೀವು ಕೂಡ. ಇವಾಗ ನೋಡಿ, ಪೂರ್ತಿಯಾಗಿ ನಾನು ಲವಂಗ ಪುಡಿಯಾಗಿ ಲವಂಗ ಪೌಡ್ರಾಗಿ ಮಾಡ್ಕೊಂಡು ತಗೋಬೇಕು. ಈ ಥರ ನಾವು ಮನೆಯಲ್ಲೇ ಇರುವಂಥದ್ದು ರೆಡಿ ಮಾಡಿ ನಮ್ಮ ಕಾಲು ಸೀಳುವಂಥ ಸಮಸ್ಯೆಗೆ ಪರಿಹಾರ ಕೊಡ್ಬೋದು ವೀಕ್ಷಕರೇ. ಹಾಗಾದರೆ ನೋಡಿ, ಇವಾಗ ಲವಂಗ ಪುಡಿಯಾಗಿ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇಷ್ಟು ಪೌಡ್ರ್ ಆದರೆ ಸಾಕಾಗುತ್ತೆ. ಇವಾಗ ಇದು ಪೌಡ್ರ್ ಮಾಡಿಕೊಡ್ರಂಥದ್ದು ನಾನು ಏನು ಮಾಡ್ತೀನಿ ಅಂದರೆ ಸೈಡಿಗೆ ಎತ್ತಿಡ್ತೀನಿ. ಇನ್ನೊಂದು ಏನು ಬೇಕಾಗುತ್ತೆ ಅಂದರೆ ಸ್ನೇಹಿತರೆ, ನಮ್ಮ ಕಾಲು ಸೀಳುವಂಥ ಸಮಸ್ಯೆ ನಾವು ಜಾಸ್ತಿ ನೀರಲ್ಲಿ ಕಾಲಿಡ್ತಾ ಇರ್ತೀವಿ, ಅದರಿಂದ ಕೂಡ ಬರುತ್ತೆ. ಹಾಗೆ ನಾವು ಚಳಿಗಾಲದಲ್ಲಿ ಕೂಡ ಕಾಲು ಸೀಳುವಕ್ಕೆ ಸ್ವಲ್ಪ ಸಮಸ್ಯೆ ಜಾಸ್ತಿ ಜನರಿಗೆ ಉಂಟಾಗ್ತಾ ಹೋಗುತ್ತೆ. ಹಾಗಾದರೆ ಅವರು ಕೂಡ ಇದನ್ನು ಟ್ರೈ ಮಾಡ್ಬೋದು. ಇವಾಗ ನಾನು ಮತ್ತೊಂದು ಏನು ತೊಗೊಂಡಿದ್ದೀನಪ್ಪ, ಮೇಣಬತ್ತಿ ತೊಗೋಬೇಕು ವೀಕ್ಷಕರೇ. ನಾವು ಕಾಲಿಗೆ ಮೇಣಬತ್ತಿ ಯಾವ ರೀತಿಯಾಗಿ ಇದನ್ನು ಯೂಸ್ಫುಲ್ಲಾಗಿ ನಾವು ಮಾಡ್ಕೋಬೋದಂತ ನೋಡಿಬಿಡಿ ನೀವು ಕೂಡ. ಇವಾಗ ನೋಡಿ, ಕ್ಯಾಂಡಲ್ ತೊಗೊಂಡಿರೋಂಥದ್ದು. ಇವಾಗ ದೀಪಾವಳಿ ಸಮಯದಲ್ಲಿ ಕ್ಯಾಂಡಲ್ ಬಂದೇ ಬರುತ್ತೆ, ಅವತ್ತು ಮನೇಲಿ ಇದ್ದೇ ಇರುತ್ತೆ ಕ್ಯಾಂಡಲು, ಆ ಕ್ಯಾಂಡಲ್ ತೊಗೋಬೋದು. ಇವಾಗ ಲವಂಗದ ಪುಡಿ ಒಂದು ಬಾಣಲಿಯಲ್ಲಿ ಹಾಕ್ಕೊಂಡು ತೊಗೋಬೇಕು, ಒಂದು ಬೌಲಲ್ಲಿ. ಅದರಲ್ಲಿ ನಾನು ಇವಾಗ ಒಂದು ಮೇಣಬತ್ತಿ ಕ್ಯಾಂಡಲ್ ಕೂಡ ಹಾಕ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಇದು ಏನು ಮಾಡಬೇಕಂದ್ರೆ, ಸ್ಟವ್ ಮೇಲೆ ಇಟ್ಕೊಂಡು ಪೂರ್ತಿಯಾಗಿ ಕಾಯಿಸಬೇಕು. ಮೇಣಬತ್ತಿ ಪೂರ್ತಿಯಾಗಿ ಕರಗಬೇಕು. ಹಾಗೆ ಲವಂಗ ಕೂಡ ಅದು ಏನಾಗುತ್ತೆ ಅಂದರೆ ಪೌಡ್ರೆಲ್ಲ ಇದಿರುವಂಥ ಪೌಡ್ರು ಮೇಣಬತ್ತಿ ಕರಗೋವಾಗ ಆ ಮೇಣಬತ್ತಿ ಎಲ್ಲ ಕೂಡ ಲಿಕ್ವಿಡಲ್ಲಿ ಪವರ್ಫುಲ್ ಆಗುತ್ತೆ. ಹಾಗಾಗಿ ಇವಾಗ ನೋಡಿ, ನಾನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ, ಚೆನ್ನಾಗಿ ಕರಗೋವರೆಗೂ ಕೂಡ ಕಾಯಿಸ್ತಾನೇ ಇದ್ದೀನಿ. ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ನೀವು ಇದನ್ನು ರೆಡಿ ಮಾಡ್ಕೊಂಡು ತೊಗೋಬೇಕು. ಇದನ್ನು ನೀವು ರೆಡಿ ಮಾಡಿ ರಾತ್ರಿ ಹೊತ್ತಿಗೆ ನಿಮ್ಮ ಕಾಲು ಜಾಸ್ತಿನೇ ಸೀಳ್ತಾ ಇದೆ ಅಂತ ಅಂದ್ಕೊಳ್ಳೋರು ರಾತ್ರಿ ಮಲ್ಕೊಳ್ಳುವಾಗ ರಿಲ್ಯಾಕ್ಸ್ ಆಗಿ ಮಲ್ಕೊಂಡಿರ್ತೀರಲ್ವ, ಆವಾಗ ಇದನ್ನು ನಿಮ್ಮ ಕಾಲಿಗೆ ಅಪ್ಲೈ ಮಾಡಿ ಬೆಳಗ್ಗೆ ನೀವು ವಾಶ್ ಮಾಡ್ಕೋಬೋದು. ಹಾಗಾದರೆ ನೀವು ವಾರದಲ್ಲಿ 2 ಸರ್ತಿ ಮಾಡ್ತಾ ಹೋದರೆ ನಿಮ್ಮ ವಾರಕ್ಕೆ ನಿಮ್ಮ ಕಾಲುಗಳು ಸೀಳುವಂಥ ಸಮಸ್ಯೆಗಳು ತಡೆಗಟ್ಬೋದು. ಇವಾಗ ನೋಡಿ, ಮೇಣಬತ್ತಿ ಕರಗ್ತಾ ಇರುವಾಗ ಲವಂಗದ ಪುಡಿ ಹಾಕಿದ್ದೀವಿ ಅಲ್ವಾ, ಅದು ಏನಾಗುತ್ತೆ ಅಂದರೆ ಲಿಕ್ವಿಡ್ ನೋಡ್ತಾ ಇರ್ಬೋದು. ಮೇಣಬತ್ತಿ ಲಿಕ್ವಿಡ್ ಏನಾಗುತ್ತೆ ಅಂದರೆ ಪವರ್ಫುಲ್ ಆಗುತ್ತೆ, ನಮ್ಮ ಕಾಲುಗಳನ್ನು ಸೀಳುವಂಥದ್ದು ತಡೆಗಟ್ಟುತ್ತೆ ಸ್ನೇಹಿತರೆ. ಎಷ್ಟೇ ನಮ್ಮ ಕಾಲು ಸೀಳುವಂಥದ್ದಾಗಲಿ, ನಮ್ಮ ಕಾಲು ನೋವಿರುವಂಥದ್ದು ಕೂಡ ಇದನ್ನು ಕಡಿಮೆ ಮಾಡುತ್ತೆ ವೀಕ್ಷಕರೇ. ಹಾಗಾಗಿ ಈ ಥರವಾಗಿರುವಂಥದ್ದು ಹೋಮ್ ರೆಮಿಡಿ ನೀವು ಕೂಡ ಟ್ರೈ ಮಾಡ್ಬೋದು. ನೋಡಿ, ಪೂರ್ತಿಯಾಗಿ ಮೇಣಬತ್ತಿ ಕ್ಯಾಂಡಲ್ ಕರಗೋವರೆಗೂ ಮಾತ್ರ ನಾವು ಇದನ್ನು ಚೆನ್ನಾಗಿ ಕಲಿಸ್ತಾ ಇರಬೇಕು. ಇವಾಗ ಇದು ಕರಗಿರೋದಾದಮೇಲೆ ನಾನು ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ. ಸ್ಟವ್ ಆಫ್ ಮಾಡಿಕೊಂಡು ಏನು ಮಾಡಬೇಕಂತ ತೋರಿಸ್ತೀನಿ ನೋಡಿ. ಲಾಸ್ಟಿಗೆ ನಾವು ಇವಾಗ ಇದಕ್ಕೆ ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕಬೇಕು ವೀಕ್ಷಕರೇ. ನಮ್ಮ ಕಾಲು ಸಾಫ್ಟಾಗಿರಬೇಕು, ನಮ್ಮ ಕಾಲು ಸೀಳಬಾರ್ದಂದರೆ ನಾವು ಇದಕ್ಕೆ ಕೊಕೊನಟ್ ಆಯಿಲ್ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು 4ರಿಂದ 10 ಹನಿಯಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡ್ಬಿಡಿ. ಹಾಕೋದ್ರಿಂದ ನಮ್ಮ ಕಾಲು ಮೃದುವಾಗಿರುತ್ತೆ, ನಮ್ಮ ಕಾಲು ಸೀಳುವಂಥದ್ದು ಕೂಡ ತಡೆಗಟ್ಟುತ್ತೆ. ಈ ಥರ ಇರುವಂಥದ್ದು ರೆಡಿ ಮಾಡ್ಬೋದು. ಇವಾಗ ನೋಡಿ, ಲಿಕ್ವಿಡ್ ರೆಡಿ ಆಗಿರುವಂಥದ್ದಲ್ವ, ಇದನ್ನು ನಾವು ಇವಾಗ ಏನು ಮಾಡಬೇಕಂತ ತೋರಿಸ್ತೀನಿ ನೋಡಿ ನಿಮಗೂ ಕೂಡ. ಇದನ್ನು ನೀವು ಒಂದು ವಾರದವರೆಗೂ ಕೂಡ ಜಾಸ್ತಿ ಮೇಣಬತ್ತಿ ಇದ್ದರೆ ಮಾಡಿಟ್ಕೋಬೋದು, ಒಂದು ವಾರಕ್ಕೆ ಬೇಕಾದಷ್ಟು ಮಾಡಿಟ್ಕೋಬೋದು. ಇವಾಗ ನಿಮಗೆ ಫಸ್ಟೇ ಹೇಳಿದ್ದೀನಲ್ವ, ನಾನು ಮೇಣಬತ್ತಿ ಕ್ಯಾಂಡಲ್ ತೊಗೊಂಡಿರೋಂಥದ್ದು ಅದು ಉಳಿದಿರೋಂಥದ್ದು ನೋಡಿ, ಈ ಥರ ಬೌಲ್ ಇದ್ದೇ ಇರುತ್ತಲ್ವ, ಅದರಲ್ಲಿ ನಾನು ಇವಾಗ ಅದು ಸೋದಿಸ್ಬಿಡ್ತೀನಿ.
ಸ್ವಲ್ಪ ಎಲ್ಲ ಕೂಡ ಲವಂಗ ಅದೆಲ್ಲ ಹಾಕಿದ್ದೀವಲ್ವ ಎಲ್ಲನೂ ಕೂಡ ಸೋದಿಸ್ಕೊಂಡು ತಗೊಂಡ್ರೆ ನಮಗೆ ಕ್ರೀಮ್ ಥರ ರೆಡಿ ಆಗುತ್ತೆ. ಹಾಗಾಗಿ ಇದನ್ನು ಸೋದಿಸ್ಕೊಂಡು ಬಿಡೋಣ ಬನ್ನಿ. ನೋಡಿ ಇವಾಗ ಸೋದಿಸ್ಕೊಂಡು ತಗೊಂಡಿದ್ದೀನಿ. ಇದೊಂದು 5ರಿಂದ 6 ನಿಮಿಷ ಬಿಟ್ಟರೆ ಸಾಕು, ಬೇಗನೆ ಗಟ್ಟಿ ಆಗ್ತಾ ಬರುತ್ತೆ. ನಿಮಗೆ ತೋರಿಸ್ತೀನಿ ನೋಡಿ. ಜಾಸ್ತಿ ಹೊತ್ತು ಕೂಡ ಬಿಡುವಂಥ ಅವಶ್ಯಕತೆ ಇಲ್ಲ. ಒಂದು 5ರಿಂದ 6 ನಿಮಿಷ ಬಿಟ್ಟರೆ ಸಾಕು, ಸ್ವಲ್ಪ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಅದು ನಮಗೆ ಕೈಯಲ್ಲಿ ಹಿಡಿದ್ರೆ ಬಿಸಿ ತಾಕಬಾರ್ದು, ಅಷ್ಟೇ ನಾವು ಬಿಸಿ ತಾಕೋಷ್ಟು ಕೈಯಲ್ಲಿ ನೋಡಬೇಕು. ಈಗ ಬಿಸಿ ಜಾಸ್ತಿ ಇಲ್ಲ ಅಂದಾಗ ಕೈಯಲ್ಲಿ ಹಿಡಿದ್ರೆ ಸಾಕು. ಇವಾಗ ಇದು ಕಾಲು ಎಲ್ಲೆಲ್ಲಿ ಸೀಳಿರುತ್ತಲ್ವ ಅಲ್ಲಿ ನಾವು ಇದನ್ನು ಅಪ್ಲೈ ಮಾಡಬೇಕು. ನಿಮಗೆ ಕೈಗೆ ತುಂಬಾ ಬಿಸಿ ತಾಗ್ತಾ ಇದೆ ಅಂತಂದರೆ ನೀವೇನಾದರೂ ಕೈಯಲ್ಲಿ ಏನಾದರೂ ಹಚ್ಚುವಂಥದ್ದು ತೊಗೋಬೋದು, ಸ್ಪೂನ್ ಇಲ್ಲಾಂದರೆ ನೀವು ಏನಾದರೂ ತೊಗೋಬೋದು. ನಾನು ಇವಾಗ ಕೈಯಿಂದ ಹಚ್ತಾ ಇಲ್ಲ, ನಿಮಗೆ ತೋರಿಸೋ ರೀತಿಯಲ್ಲಿ ತೋರಿಸ್ತೀನಿ ನೋಡಿ ಯಾವ ರೀತಿ ಅಂತ. ನೋಡಿ ಕಾಲು ಈ ಥರ ಸಣ್ಣ ಸಣ್ಣವಾಗಿ ಸೀಳ್ತಾ ಹೋದರೆ ನೋವಾಗ್ತಾ ಹೋಗುತ್ತೆ. ಆ ಕಾಲಿಗೆ ನಾವು ಈ ಥರ ಇರುವಂಥದ್ದು ಹೋಮ್ ರೆಮಿಡಿ ಫಿಲಪ್ ಮಾಡಿದ್ರೆ ಎಷ್ಟು ಬೇಗನೆ ಕಡಿಮೆ ಆಗುತ್ತೆ ಅಂದರೆ ನೋಡಿಬಿಡಿ ನೀವು ಕೂಡ. ಮೇಣಬತ್ತಿ ಅಲ್ವಾ, ನಮ್ಮ ಕಾಲು ಎಷ್ಟೇ ಕ್ರ್ಯಾಕ್ ಆದರೂ ಕೂಡ ಬೇಗನೆ ಮಾಯ ಮಾಡುತ್ತೆ ವೀಕ್ಷಕರೇ. ನೋಡಿ ಇವಾಗ ನಾನು ಕ್ಲಿಪ್ ಇರುತ್ತಲ್ವ, ಆ ಕ್ಲಿಪ್ಪಿನಿಂದ ಇದು ಪೂರ್ತಿಯಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ನಿಮಗೆ ನೋಡ್ಬಾರು ಎಷ್ಟು ಸರಳವಾಗಿ ಮನೆಯಲ್ಲೇ ನಾವು ಈ ಥರ ಇದ್ದರೆ ಟ್ರೈ ಮಾಡಿದ್ರೆ ಏನು ನಮ್ಮ ಕಾಲು ಸೀಳುವಂಥ ಸಮಸ್ಯೆಗೆ ಯಾವುದೇ ಕ್ರೀಮ್ ಹಚ್ಚುವಂಥದ್ದು ಬೀಳೋದಿಲ್ಲ ಅವಶ್ಯಕತೆ. ನೋಡಿ 2 ಕಾಲಿಗೆ ಹಚ್ತಾ ಇದ್ದೀನಿ. ಈ ರೀತಿ ಹಚ್ಕೊಂಡು ಬೆಳಗ್ಗೆ ನೀವು ಸ್ನಾನ ಮಾಡೋವರೆಗೂ ಕೂಡ ಇಟ್ಕೊಂಡು ಅವಶ್ಯಕತೆ ಕೂಡ ಬಿಡಲ್ಲ. ಬೇಗನೆ ಅದೆಲ್ಲನೂ ಕೂಡ ನೋವಾಗಿರುವಂಥದ್ದೆಲ್ಲ ಉದುರಿ ಹೋಗ್ತಾ ಇರುತ್ತೆ. ಹಾಗಾಗಿ ನೋಡಿ ಈ ಥರ ನೀವು ರೆಡಿ ಮಾಡಿ ಬೆಳಗ್ಗೆ ಸ್ನಾನ ಮಾಡೋ ಸ್ವಲ್ಪ ರಾತ್ರಿ ಹಚ್ಕೊಂಡು ಬೆಳಗ್ಗೆ ಸ್ನಾನ ಮಾಡಿದ್ರೆ ಸಾಕು. ಹಾಗಿದ್ರೆ ಸ್ನೇಹಿತರೆ, ವೀಕ್ಷಕರೇ, ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ರೀತಿ ಹೊಸ ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋ ಕಾಯ್ತಾ ಇರಿ. ನಮ್ಮ ವಿಡಿಯೋ ಹೊಸದಾಗಿ ಬರ್ತಾ ಇರುತ್ತೆ, ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ, ಎಲ್ರಿಗೂ ಕೂಡ